Hello everyone, welcome to Sanmark classes. ನಾವು ಇವತ್ತು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸಲಿದ್ದೇವೆ. ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅದರಲ್ಲಿ 1ನೇ ಪ್ರಶ್ನೆ, ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಬೆಳೆಯುವ ಬೆಳೆ. ವಿದ್ಯಾರ್ಥಿಗಳೇ, ನೀವು ಗಮನಿಸುವುದಾದ್ರೆ ಇಲ್ಲಿ ನೋಡ್ಬೋದು, ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಆ ಅವಧಿಯನ್ನು ನಾವು ಏನಂತ ಕರಿತೀವಿ? ಈ ಅವಧಿಯಲ್ಲಿ ಮಳೆಗಾಲ ಆಗಿರುತ್ತಲ್ವಾ, ಮಳೆಗಾಲ. ಸೊ ಇಲ್ಲಿ ಮಳೆಗಾಲದ ಬೆಳೆ ಬಗ್ಗೆ ಅವರು ಕೇಳ್ತಾ ಇದ್ದಾರೆ ನಮ್ಗೆ. ಇದು ಸುಲಭ ರೀತಿಯಾದ ಪ್ರಶ್ನೆ ಆಗಿರುತ್ತದೆ. ನೋಡಿ, ಈ ಮಳೆಗಾಲ ಅಥವಾ ಬೇಸಿಗೆಗಾಲ ಎನ್ನುವ ಸೀಸನ್ಗಳ ಮೇಲೆ, ಅದರ ಆಧಾರದ ಮೇಲೆ ಬೆಳೆಗಳನ್ನು ಬೇರೆ ವಿಧಗಳಾಗಿ ವಿಂಗಡಿಸಲಾಗಿದೆ. ಆ ವಿಂಗಡಣೆಗಳು ಯಾವುದೆಂದ್ರೆ ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆ. ಸೊ ಇಲ್ಲಿ ನೋಡಿ, ಖಾರಿಫ್ ಬೆಳೆ ಇದು ಯಾವಾಗಲೂ ಮಳೆಗಾಲದ ಬೆಳೆಯಾಗಿದೆ. ಖಾರಿಫ್ ಬೆಳೆಯು ಮಳೆಗಾಲದ ಬೆಳೆ. ರಾಬಿ ಬೆಳೆಯು ಇದು ಚಳಿಗಾಲದ ಬೆಳೆಯಾಗಿದೆ. ಋತುಮಾನ ಬೆಳೆ ಇದು ಸರಿಯಾದ ಉತ್ತರವಲ್ಲ. ಮಳೆಗಾಲದ ಬೆಳೆ ಅದು ಖಾರಿಫ್ ಬೆಳೆಯನ್ನೇ ಮಳೆಗಾಲದ ಬೆಳೆ ಎಂದು ಕರೆಯಲಾಗುತ್ತೆ. ಸೊ ಮಳೆಗಾಲ ಬೆಳೆ ಕೂಡ ಸರಿಯಾದ ಉತ್ತರವಲ್ಲ. ಸರಿಯಾದ ಉತ್ತರ ಇಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಬೆಳೆಯುವ ಬೆಳೆ ಖಾರಿಫ್ ಬೆಳೆ, ಅದು ಮಳೆಗಾಲದ ಬೆಳೆಯಾಗಿದೆ. ಸೊ ಇಲ್ಲಿ ನೀವು ಈ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಇದು ಯಾವುದು? ಸೊ ಅಕ್ಕಿ ಬೆಳೆತಿರುವುದಲ್ವಾ. ಸೊ ಇದು ಏನು? ಅಕ್ಕಿ ಸಸ್ಯ. ಸೊ ಇದನ್ನು ಭತ್ತ ಬೆಳೆಯುವುದು ಮಳೆಗಾಲದಲ್ಲಿ ಅಲ್ವಾ. ಸೊ ಖಾರಿಫ್ ಬೆಳೆ ಸರಿಯಾದ ಉತ್ತರ ಆಗಿದೆ. ಸರಿಯಾದ ಉತ್ತರ ಖಾರಿಫ್ ಬೆಳೆ ಎ. ಧನ್ಯವಾದ.